ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವಿ ಪ್ರಸಿ ಚಾನೆಲ್. ಸೊ ಇವಾಗ ನಾವು ಸಿರ್ಸಿಗೆ ಹೋಗ್ತಾ ಇದ್ದೀವಿ. ನಾಳೆ ನಮ್ಮ ಮನೆಯವ್ರ ಬರ್ಡೇ. ಸೊ ಬರ್ಡೇ ಸೆಲೆಬ್ರೇಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಇವತ್ತಿನ ದಿನ ನಾಳೆ ದಿನ ಯಾವ ಥರ ಇರುತ್ತೆ ಅಂತ ಹೇಳಿ ನೋಡುವ, ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಹಾಗೆ ಬರ್ಡೇ ಬಾಯ್ ಇಲ್ಲಿದ್ದಾರೆ, ಅಡ್ವಾನ್ಸ್ ಬರ್ಡೇ ಬಾಯ್. ಅಡ್ವಾನ್ಸ್ ಬೇಡ, ಫುಲ್ ಪೇಮೆಂಟ್. ಸೊ ಹಾಗೆ ಹೋಗ್ತಾ ಇದ್ದೀವಿ, ನೋಡುವ ಗೈಸ್, ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಹಾಗೆ ನಮ್ಮದು ಪ್ಲೇಸ್ ಯಾವ ಥರ ಇದೆ ಅಂಥೇಳಿ ವ್ಯೂ ಕೂಡ ಅಟ್ಯಾಚ್ ಮಾಡಿದ್ದೀನಿ. ನಾವು ಹೋಗುವ ದಾರಿ ಯಾವ ಥರ ಇದೆ ಅಂಥೇಳಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ನೋಡಿ, ಎಸ್, ವ್ಯೂ ತುಂಬ ಸಖತ್ ವ್ಯೂ ಇದೆ. ಫುಲ್ ಗ್ರೀನರಿ ಚೆನ್ನಾಗಿದೆ. ಒಂದ್ಸಲ ನೋಡ್ಕೊ ಬನ್ನಿ. ಮತ್ತು ಹಾಗೆ ಇವಾಗ ಸಿರ್ಸಿ ಹೋಗೋಣ, ಬನ್ನಿ. ಇದು ನಮ್ಮ ಊರಿಂದು ವ್ಯೂ. ಈ ಥರ ಮಳೆ ಬಂದು ಹೋಗಿದೆ. ಮಳೆ ಬರ್ತಾ ಇಲ್ಲ, ಮಳೆ ಬಂದು ಹೋಗಿದೆ. ಎಷ್ಟು ಕೋಲ್ಡ್ ಆಗಿದೆ ಗೊತ್ತಾ, ತಂಪು ವಾತಾವರಣ. ನಾವು ರೀಚ್ ಆಗಿ ಒಂದು ಹಾಫ್ ಆನ್ ಅವರ್ ಆಯಿತು. ಮಮ್ಮಿದು ಅಡುಗೆ ಆಗ್ತಾ ಇದೆ. ಮಮ್ಮಿ ಇವತ್ತೇನು ಸ್ಪೆಷಲು? ಮೀನು ಫ್ರೈ, ಮೀನು ಸಾರಂತೆ. ಸ್ವಲ್ಪ ಮಾರ್ಕೆಟಿಗೆ ಕೂಡ ಹೋಗಿ ಬಂದ್ವಿ, ಸ್ವಲ್ಪ ಕೆಲಸ ಇತ್ತು. ನಾಳೆ ಬರ್ಡೇ ಅಲ್ವಾ, ಹಾಗಾಗಿ ಇವಾಗಷ್ಟೇ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಹಾಗೆ 10:20 ಆಯಿತು. 12 o'clock ತನಕ ವೇಟ್ ಮಾಡಬೇಕು. ಏನಕ್ಕಂದರೆ ನಾನು ಸ್ಕೈ ಶಾಟ್ಸ್ ಮತ್ತು ಕೇಕ್ ತಂದಿದ್ದೀನಿ. ಅವ್ರಿಗೆ ಗೊತ್ತಿಲ್ಲ ತಂದಿದ್ದು. ಸರ್ಪ್ರೈಸ್ ಆಗಿ ನೋಡುವ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತೇಳಿ. ಫೆಜಿ, ಸಿಟ್ ಹಾಂ, ಸಿಟ್ ಮಮ್ಮ, ಸಿಟ್ ಮಮ್ಮ, ಸಿಟ್ ಮಗಲು ಬಂಗಲು, ಸಿಟ್ ಹಾಂ, ಗುಡ್ ಬಾಯ್. ನಾವು 12 ಗಂಟೆ ತನಕ ದೊಡ್ಡಮ್ಮನ ಮನೇಲಿ ಕೂತ್ಕೊಂಡು ಆಟಾಡ್ತಾ ಇದ್ವಿ. ಹಾಗೆ 12 ಗಂಟೆಗೆ 5 ನಿಮಿಷ ಇರಬೇಕಾದ್ರೆ ಅಕ್ಕ ಬಂದು ಎಲ್ಲ ರೆಡಿ ಮಾಡಿ, ಸ್ಕೈ ಶಾಟಿಗೆಲ್ಲ ರೆಡಿ ಮಾಡಿ ನಮಗೆ ಕರೆದಿದ್ರು. ಸೊ ಹಾಗೆ ಅವ್ರಿಗೆ ಕರ್ಕೊಂಡು ಹೋಗಿ ಸ್ಕೈ ಶಾಟ್ ಮುಗಿಸ್ಕೊಂಡು ಕೇಕನ್ನು ಕಟ್ ಮಾಡಿದ್ವಿ. ಅವರಿಗೆ ಸ್ವಲ್ಪನೂ ಕ್ಲೂ ಇಲ್ಲಾಗಿತ್ತು ನಾನು ಕೇಕ್ ಕಟ್ ಮಾಡೋದಾಗಲಿ ಅಥವಾ ಸ್ಕೈ ಶಾಟ್ಸ್ ಮಾಡೋದಾಗಲಿ. ಅವ್ರು ಫುಲ್ ಬ್ಲ್ಯಾಂಕ್ ಆಗಿದ್ರು. ಯೂಡಲ್ ಕೈಯಿಂದನೇ ಗ್ರೀಟಿಂಗ್ಸ್ ಮಾಡಿ ಅವಿ ಅವರಿಗೆ ಕೊಟ್ಟಿದ್ದು. ಅಲ್ಲಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಮಾಡಿದ್ದು. ಅವಿ ಹೆಂಗೆ ಅನಿಸ್ತು ಬರ್ಡೇ? ಸೂಪರ್. ಖುಷಿ ಆಯ್ತಾ? ಅನ್ಕೊಂಡಿದ್ಯಾ ನೀನು ಸೆಲೆಬ್ರೇಟ್ ಮಾಡ್ತೇನೆ ಅಂತೇಳಿ? ಸ್ಕೈ ಶಾಟ್ ಸೂಪರ್ ಆಗಿ ಚೆನ್ನಾಗಿ. ಅದು ಎಕ್ಸ್ಪೆಕ್ಟ್ ಮಾಡಿದ್ಯಾ? ಇಲ್ಲ, ಅನ್ಎಕ್ಸ್ಪೆಕ್ಟೆಡ್.
ಕೇಕ್ ಎಕ್ಸ್ಪೆಕ್ಟ್ ಇತ್ತು ಅನ್ಸುತ್ತೆ. ಇಲ್ಲ, ನನಗೆ ಇದು ಬ್ಲೈಂಡ್ ಫೋಲ್ಡ್ ಮಾಡ್ಬೇಕಾದ್ರೆ ಡೌಟ್ ಆಯ್ತು ನನಗೆ. ಅದಕ್ಕಿಂತ ಮುಂಚೆ ಏನು ಐಡಿಯಾ ಇಲ್ಲಾಗಿತ್ತು, ಕೇಕ್ ಅಂತ ಅನ್ಕೊಳ್ಳಿ ಅಷ್ಟೇ. ಖುಷಿ ಆಯ್ತಾ? ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಸೊ ನಿನ್ನೆ ವ್ಲಾಗ್ ನಂತರ ಕಂಟಿನ್ಯೂ ಮಾಡಲಿಕ್ಕಾಗಿಲ್ಲ. ಹಾಗೆ ಕೇಕೆಲ್ಲ ಕಟಿಂಗ್ ಆದಮೇಲೆ ಸ್ಕೈ ಶಾಟ್ಸ್ ಎಲ್ಲ ಆದಮೇಲೆ ಎಲ್ಲರೂ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಹಾಗೆ ಹೋಗಿ ಮಲಗಿದ್ವಿ. ಸೊ ಡೈರೆಕ್ಟ್ ವ್ಲಾಗನ್ನು ಬೆಳಿಗ್ಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ರೆಡಿಯಾಗಿ ನಾವು ಚರ್ಚಿಗೆ ಹೋಗ್ತಾ ಇದ್ದೀವಿ. ಆಲ್ರೆಡಿ ಲೇಟ್ ಆಯಿತು, ಸೊ ಹೋಗ್ತಾಯಿದ್ದೀವಿ. ಇದು ನಮ್ಮ ಮನೆಯವ್ರದ್ದು ಔಟ್ಫಿಟ್ ತಗೋಣ. ನಮ್ಮ ಮನೆಯವ್ರ ಔಟ್ಫಿಟ್ ಇದು ಬಂದುಬಿಟ್ಟು ನನ್ನ ಔಟ್ಫಿಟ್. ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗೆ ಕಾಣ್ತಿದ್ದೀನಿ ಅಂತೇಳಿ. ಗೈಸ್, ಚರ್ಚಿಗೆ ಹೋಗಿ ಬಂದು ಜಸ್ಟ್ ಡ್ರೆಸ್ ಚೇಂಜ್ ಮಾಡಿದ್ದೀವಿ. ಇನ್ನೂ ತನಕ ಬ್ರೇಕ್ಫಾಸ್ಟ್ ಮಾಡಿಲ್ಲ, ಬ್ರೇಕ್ಫಾಸ್ಟ್ ಮಾಡಬೇಕು. ಮಮ್ಮಿ ಇವತ್ತು ಏನು ಸ್ಪೆಷಲ್ ಬ್ರೇಕ್ಫಾಸ್ಟಿಗೆ? ಇಡ್ಲಿ ಚಟ್ನಿ ಅಂತೆ. ಅಳಿಯರ್ನಿಗೆ ಇಷ್ಟ ಅಲ್ಲ, ಹಾಗಾಗಿ ಇಡ್ಲಿ ಮಾಡಿದ್ದಾರೆ. ಸೊ ಬನ್ನಿ ತಿನ್ನುವ. ಇಲ್ಲಿ ರೆಡಿ ಮಾಡಿಟ್ಟಿದ್ದಾರೆ, ಆದರೆ ತಿನ್ಲಿಕ್ಕೆ ಯಾರೂ ಬರ್ತಾನೆ ಇಲ್ಲ. ಇಲ್ಲಿ ಅಕ್ಕ ಬ್ಲ್ಯಾಕ್ ಟೀ ಮಾಡ್ತಾ ಇದ್ದಾಳೆ. ಬ್ಲ್ಯಾಕ್ ಟೀನ ಚಾನಾ? ಬ್ಲ್ಯಾಕ್ ಟೀ ಮಾಡ್ತಾ ಇದ್ದಾಳೆ. ಅವ್ರ ಫ್ಯಾಮಿಲಿ ಯಾರೂ ಟೀ ಕುಡಿಯಲ್ಲ ಗೈಸ್, ಅದಕ್ಕೆ ಅವ್ರು ಬ್ಲ್ಯಾಕ್ ಟೀ ಮಾಡ್ಕೊತಿದ್ದಾರೆ. ಒಬ್ಬನೇ ದೊಡ್ಡವನು ಅಷ್ಟೇ ಟೀ ಕುಡಿತಾನೆ, ಸಣ್ಣವನು ಕುಡಿಯಲ್ಲ, ರಿಷೋನ್ ಕುಡಿಯಲ್ಲ, ಯುಡೆಲ್ ಅಷ್ಟೇ. ಹಾಗೆ ನಾನು ಮಮ್ಮಿ ಟೀ. ನಮ್ಮ ಮನೆಯವರು ಕೂಡ ಟೀ ಕಾಫಿ ಏನೂ ಕುಡಿಯಲ್ಲ. ಸೊ ಇವಾಗ ಎಲ್ಲ ರೆಡಿ ಮಾಡಿದ್ವಿ, ಜಸ್ಟ್ ರೆಡಿ ಆಗಿದ್ವಿ. ಬರ್ಡೇ ಬಾಯ್ ರೆಡಿ ಆಗ್ತಿದ್ದಾರೆ, ಮ್ಯಾಚಿಂಗ್. ಸೊ ಈ ಥರ ರೆಡಿ ಆಗಿದ್ದೀವಿ. ಇವಾಗ ಇದೇನು ಸರ್ಪ್ರೈಸ್ ಇಲ್ಲ, ಅವ್ರಿಗೆ ಗೊತ್ತಿರೋದೇ. ಯಾಕಂದರೆ ನಾವು ಫುಲ್ ಅಂದರೆ ಫ್ಯಾಮಿಲೀಸಿಗೆ ಎಲ್ಲ ಕರೆದಿದ್ದೀವಿ. ಹಾಗೆ ಸಣ್ಣ ಕೇಕ್ ಕಟ್ ಮಾಡುವ ಅಂಥೇಳಿ, ಇದು ಅವರಿಗೂ ಕೂಡ ಗೊತ್ತಿದೆ. ನಿನ್ನೆ ನೈಟ್ ಏನು ಮಾಡಿದ್ರು ಅದು ಮಾತ್ರ ಸರ್ಪ್ರೈಸ್ ಇತ್ತು. ಸೊ ಹಾಗಾಗಿ ಇವಾಗ ಸ್ವಲ್ಪ ಇಲ್ಲೇ ಹತ್ತಿರ ಒಂದು ಆಶ್ರಮ ಇದೆ, ಸೊ ಸ್ವಲ್ಪ ಅಲ್ಲಿ ಹೋಗಿ ಫುಡ್ ಕೊಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಸೊ ನಾವು ಹೇಗೆ ಕಾಣ್ತಾ ಇದ್ದೀವಿ ನಮ್ಮ ಔಟ್ಫಿಟ್ ಅಂತ ಹೇಳಿ ನಿಂತ್ಕೋವಿ. ಈ ಥರ ರೆಡಿ ಆಗಿದ್ದೀನಿ. ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾವ ಥರ ಕಾಣ್ತಾ ಇದ್ದೀವಿ, ಯಾವ್ದು ಸ್ಯಾರಿ ಚೆನ್ನಾಗಿ ಕಾಣ್ತಾ ಇತ್ತು ಅಂಥೇಳಿ. ಈವನ್ ಅವ್ರದ್ದು ಕೂಡ ಬೆಳಗಿಂದ ಇವಾಗಿಂದ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆಶ್ರಮಕ್ಕೆ ಹೋಗಿ ವಿಸಿಟ್ ಮಾಡ್ಕೊಂಡು ಬಂದಿದ್ವಿ. ಈ ಥರ ಸಿಂಪಲ್ಲಾಗಿ ಡೆಕೋರೇಷನ್ ಮಾಡಿ ಕೇಕನ್ನು ಕಟ್ ಮಾಡಿದ್ದೀವಿ. ತುಂಬ ಸಿಂಪಲ್ ಆಯಿತು ಈ ಸಲ, ಆದರೂ ತುಂಬ ಚೆನ್ನಾಗಾಯಿತು. ಆ್ಯಕ್ಚುಲಿ ಅವ್ರ ಬರ್ಡೇ ಸೆಲೆಬ್ರೇಟ್ ಮಾಡೋದು ಪ್ಲ್ಯಾನ್ ಇಲ್ಲಾಗಿತ್ತು, ಲಾಸ್ಟ್ ಮೂಮೆಂಟಲ್ಲಿ ಆಗಿದ್ದದು. ಆದರೂ ತುಂಬ ಚೆನ್ನಾಗಾಯಿತು. ನಮ್ಮ ಫುಲ್ ಫ್ಯಾಮಿಲಿ ಬಂದಿದ್ದರು ನಮ್ಮ ಮನೆಗೆ. ಅವ್ರ ಜೊತೆ ಅವ್ರ ಬರ್ಡೇನ ಸೆಲೆಬ್ರೇಟ್ ಮಾಡಿದರು. ತುಂಬ ಅಂದರೆ ತುಂಬ ಖುಷಿಯಾಯಿತು ಅವರಿಗೆ. Breaking out, but I'm not leaving without you. This could be our one chance. We'll send up. ಇವಾಗಷ್ಟೇ ಎಲ್ಲರದ್ದು ಊಟ ಎಲ್ಲ ಆಯಿತು. ಹಾಗೆ ಇವಾಗೆಲ್ಲ ಐಸ್ ಕ್ರೀಮ್ ಟೈಮ್, ಸೊ ಐಸ್ ಕ್ರೀಮ್ ತಿಂತಾ ಇದ್ದೀವಿ. ಎಲ್ಲರೂ ಇನ್ನೂ ತನಕ ಕೂತ್ಕೊಂಡಿದ್ದಾರೆ, ಎಲ್ಲರೂ ಐಸ್ ಕ್ರೀಮ್ ತಿಂತಾ ಇದ್ದಾರೆ. ಒಬ್ಬೊಬ್ರು ಕಂಫರ್ಟಬಲ್ ಇರಲ್ಲ ಅಲ್ವಾ ವಿಡಿಯೋದಲ್ಲಿ ಬರೋದು. ಸೊ ಹಾಗಾಗಿ ನಾನು ಇವರು ಸೇರಿ ವಿಡಿಯೋ ಮಾಡ್ತಾ ಇದ್ದೀವಿ. ಐಸ್ ಕ್ರೀಮ್ ತಿಂತಾ ಇದ್ದೀವಿ. ಐಸ್ ಕ್ರೀಮ್ ತಿಂದು ಸಿಗೋಣ. ಹಾಗೆ ಊಟ ಎಲ್ಲ ಆದ ನಂತರ ಮಕ್ಕಳಿಗೆ ಪಾಸಿಂಗ್ ದ ಬಾಲನ್ನು ಇಟ್ಟಿದ್ದೀವಿ. ಮಕ್ಕಳು ಆಟಾಡ್ತಾ ಇದ್ದಾರೆ. ಅದರಲ್ಲಿ ಯುಡೆಲ್ ಫಸ್ಟ್ ಬಂದಿದ್ದಾನೆ. ಸೆಕೆಂಡ್ ಗೇಮು ದೊಡ್ಡವರಿಗೆ ಆಟಾಡಿಸ್ತಾ ಇದ್ವಿ. ಈ ಗೇಮ್ ಯಾವ ಥರ ಅಂತ ಅಂದರೆ, ತಲೆ ಮೇಲೆ ಒಂದು ಪ್ಲೇಟ್ ಇಟ್ಕೊಳ್ಳೋದು, ಒಂದು ಬ್ಯಾಂಗಲನ್ನು ಪ್ಲೇಟ್ ಒಳಗಿಟ್ಟು ಹೀಗೆ ತಿರ್ಗಿಸಿ, ರೌಂಡ್ ಆಗಿ ತಿರ್ಗಿಸಿ, ಅದು ಏನು ಗ್ರೀನ್ ಪೀಸ್ ಇದೆ ಅಲ್ವಾ, ಅದು ಈ ಥರ ಬಿಡಬೇಕು. ಆ ಬ್ಯಾಂಗಲ್ಸ್ ಒಳಗೆ ಎಷ್ಟು ಗ್ರೀನ್ ಪೀಸನ್ನು ಹೋಗ್ತಾರೆ, ಹೈಯೆಸ್ಟ್ ಯಾರು ಪೀಸನ್ನು ಹಾಕ್ತಾರೆ
ಅವರು ವಿನ್ ಅಂತೇಳಿ. ಇದರಲ್ಲಿ ಬಂದಿದ್ದು ನನ್ನ ಕಸಿನ್ ಅಣ್ಣನ ಹೆಂಡತಿ, ಅವಳು ಫಸ್ಟ್ ವಿನ್ನರ್ ಆಗಿದ್ಲು. ಅವಳ ಫೋಟೋ ಆಗಲಿ ವಿಡಿಯೋನ ಅಟ್ಯಾಚ್ ಮಾಡಿಲ್ಲ, ಒಬ್ಬೊಬ್ರಿಗೆ ಆಗಲ್ವಾ ಅಲ್ವಾ, ಹಾಗಾಗಿ. ಇದು ಥರ್ಡ್ ಗೇಮು. ಎಲ್ಲರಿಗೂ, ದೊಡ್ಡವರಿಗೂ ಸಣ್ಣವರಿಗೂ ಎಲ್ಲರಿಗೂ ಸೇರಿ ಗೇಮ್ ಆಡ್ತಾ ಇದ್ವಿ. ಇದು ಯಾವ ಥರ ಗೇಮ್ ಅಂತ ಅಂದರೆ, ಎಲ್ಲರೂ ಡ್ಯಾನ್ಸ್ ಮಾಡ್ತಾ ಇರೋದು. ಅವರು ನಂಬರ್ಸ್ ಹೇಳ್ತಾರೆ, 2, 4, 1 ಅಂತೇಳಿ. 4 ಅಂತ ಹೇಳಿದ್ರೆ 4 ಜನ ಸೇರಿರಬೇಕು, 2 ಅಂದರೆ 2 ಇರಬೇಕು, 1 ಅಂದರೆ ಒಬ್ಬರೇ ಇರಬೇಕು, ಆ ಥರ ಯಾಕೆ ಹೀಗೆ ನನ್ನ ಕಸಿನ್ ಅಣ್ಣ ವಿನ್ ಆಗಿತ್ತು. ನೆಕ್ಸ್ಟ್ ಗೇಮ್ ಬಂದುಬಿಟ್ಟು ಮಕ್ಕಳಿಗೆ, ಅದು ಹೆಡ್ ಶೋಲ್ಡರ್ ನೀಸ್ ಆ್ಯಂಡ್ ಟೋಸ್ ಅಂತ ಹೇಳಿ ಅದು ಒಂದೇ ಸಲ ಕಪ್ ತೊಗೊಳ್ಳಿಕ್ಕೆ ಹೇಳ್ತಾರೆ. ಇದರಲ್ಲಿ ರಿಶಾನ್ ವಿನ್ ಆಗಿದ್ದು. ಈ ಗೇಮ್ ಏನಿದೆ ಪ್ರೈಸ್ ಇಡಲಿಲ್ಲಾಗಿದ್ರು, ಇದು ಜಸ್ಟ್ ಫಾರ್ ಫನ್ ಗೇಮ್ ಅಷ್ಟೇ. ನಾನು ಒಂದು ಆ್ಯಕ್ಷನ್ ಮಾಡಿ ಹೇಳ್ತೀನಿ, ಅವರು ಅದು ಪಾಸ್ ಮಾಡ್ತಾ ಎಂಡ್ ತನಕ ಹೋಗಬೇಕು. ಇಲ್ಲಿ ಏನಾಗಿದೆ, ಸೆಕೆಂಡ್ ತನಕ ಸ್ವಲ್ಪ ಓಕೆ, ಥರ್ಡ್ ಇಲ್ಲಿ ನೋಡಿ ನಮ್ಮ ಮಮ್ಮಿ ಮಾಡ್ತಾಯಿದ್ದಾರೆ. ಮಮ್ಮಿ ಅಂತೂ ಕಂಪ್ಲೀಟ್ ಚೇಂಜ್ ಮಾಡಿಬಿಟ್ಟಿರು. ನಾವು ಹೇಳಿದೆ ಒಂದು, ಅವ್ರು ಮಾಡಿದ್ದೆ ಏನೋ ಒಂದು ಬೇರೆ. ನೋಡಿ ಕಂಪ್ಲೀಟ್ ಚೇಂಜ್ ಮಾಡಿ ಬಿಟ್ಟಿದ್ದಾರೆ. ತುಂಬ ಚೆನ್ನಾಗಾಯಿತು, ತುಂಬ ಎಂಜಾಯ್ ಮಾಡಿ ಫುಲ್ ನಕ್ಕಿ ಅಂತೂ ಎಲ್ಲರಿಗೂ ಸಾಕಾಗ್ಬಿಡ್ತು. ಸೊ ಇವರು ಫೋರ್ತ್, ಇವ್ರದ್ದೆಲ್ಲ ಕರೆಕ್ಟಾಗಿತ್ತು. ಮೇನ್ ಥರ್ಡ್ ನಮ್ಮ ಮಮ್ಮಿ ಹೇಳಿದ್ದೆ ಚೇಂಜ್ ಆಗಿಬಿಡ್ತು. ಸೊ ಅಲ್ಲಿಂದ ಚೇಂಜ್ ಆಗಿದ್ದು ಪೂರ್ತಿ ಚೇಂಜೇ ಆಗೋಯಿತು. ಆ್ಯಕ್ಚುಲಿ ನಾನು ಕೊಟ್ಟಿದ್ದು ಈ ಥರ ಆ್ಯಕ್ಷನ್.